ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಲೋನ್ ಥ್ರಾಟಲ್. ಏನಂದರೆ ಐ ವಾಸ್ ಸೋ ಎಕ್ಸೈಟೆಡ್. ಇಟ್ಸ್ ಅ ಸಂಡೇ ಮಾರ್ನಿಂಗ್ ಆ್ಯಂಡ್ ಐ ಆಮ್ ಗೋಯಿಂಗ್ ಆನ್ ಅ ಬ್ರೇಕ್ಫಾಸ್ಟ್ ರೈಡ್. ಇಟ್ ವಾಸ್ ಲೈಕ್ 5:30 ಇನ್ ದ ಮಾರ್ನಿಂಗ್. ಬೆಳಗ್ಗೆ ಎದ್ದು ರೈಡ್ಗೆ ಹೋಗೋ ಖುಷಿನೇ ಬೇರೆ. ಬೆಳಗ್ಗೆ ನಾನು ರೆಡಿಯಾಗಿ ನನ್ನ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಆ್ಯಂಡ್ ಐ ವಾಸ್ ಎಕ್ಸೈಟೆಡ್. ಕೋಲ್ಡ್ ಸ್ಟಾರ್ಟ್ ಮಾಡಿ ಗಾಡಿನ ನೋಡ್ತಾ ಇರ್ಬೋದು, ನನ್ನ ಬ್ಯೂಟಿಫುಲ್ ಐರಾವತ. ಮಾರ್ನಿಂಗ್ ಟೈಮಲ್ಲಿ ಒಂದು 2 ಮಿನಿಟ್ಸ್ ಕೋಲ್ಡ್ ಸ್ಟಾರ್ಟ್ ಮಾಡಿ ಬಿಡಬೇಕು, ಯಾಕಂದರೆ ಇಂಜಿನಲ್ಲಿ ಆಯಿಲ್ ಸರ್ಕ್ಯುಲೇಷನ್ ಆಗೋದಕ್ಕೆ. ಅದು ನನ್ನ ಅವೆಂಜರ್ 220 ಸ್ಟ್ರೀಟು 2015 ಮಾಡಲ್ಲು. ಸೊ ಅದು ನಮ್ಮ ಅಪ್ಪ ಯೂಸ್ ಮಾಡ್ತಾರೆ. ಆ್ಯಂಡ್ ಇದು ನನ್ನ ಐರಾವತ. ನಾನು ಲಾಸ್ಟ್ ವೀಡಿಯೋನಲ್ಲಿ ಮೆನ್ಷನ್ ಮಾಡಿದ್ದೆ, ನನ್ನ ಹತ್ರ ಲಗೇಜ್ ಸೆಟಪ್ ಏನಿಲ್ಲ ಆ್ಯಂಡ್ ನಾನು ತೊಗೋಬೇಕು ಅಂತ ಅನ್ಕೋತಾ ಇದ್ದೀನಿ. ಏನು ಮಾಡಬೇಕು ಅಂತ ಹೋಗಿ ಡಿಸೈಡ್ ಮಾಡ್ತೀನಿ ಶೋರೂಮಲ್ಲಿ ಅಂತ. ಲಾಸ್ಟ್ ನೈಟು ನಾನು ಹೋದೆ. ಅಲ್ಲಿ ನನಗೆ ಈ ಟ್ಯಾಂಕ್ ಬ್ಯಾಗ್ ಕಾಣಿಸ್ತು. ತುಂಬ ಕ್ಯೂಟಾಗಿ ಚಿಕ್ಕದಾಗಿತ್ತು ಆ್ಯಂಡ್ ನನಗೆ ಅಷ್ಟು ಸಫಿಷಿಯೆಂಟ್ ಅನ್ನಿಸ್ತು. ಆ್ಯಂಡ್ ನಾನು ಕೂತ್ಕೊಂಡ್ರು ಇಟ್ ವಾಸ್ ನಾಟ್ ಕವರಿಂಗ್ ಮೈ ಫೇಸ್. ಅದು ಮೇನ್ ಥಿಂಗ್ ಟ್ಯಾಂಕ್ ಬ್ಯಾಗಲ್ಲಿ. ಹಾಗೆ ಒಂದು 45 ಲೀಟರ್ ಟಾಪ್ ಬಾಕ್ಸ್ ನಾನು ತೊಗೊಂಡೆ. ಸೊ ನನಗೆ ಆಲ್ಸೋ ನಾನು ನೆಕ್ಸ್ಟ್ ಮಾರ್ನಿಂಗ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಐ ಡಿಡ್ ಬೈ ದ ಟ್ಯಾಂಕ್ ಬ್ಯಾಗ್ ಆ್ಯಂಡ್ ದ ಟಾಪ್ ಬಾಕ್ಸ್. ಬೆಳಗ್ಗೆ ಎದ್ದು 5 ಗಂಟೆಗೆ ರೆಡಿಯಾಗಿ ಹೊರಟ್ರೆ ಏನು ಖುಷಿ ಅಂದರೆ, ರೋಡ್ಗಳಲ್ಲಿ ಖಾಲಿ ಇರುತ್ತೆ, ಟ್ರಾಫಿಕ್ ಇರಲ್ಲ ಆ್ಯಂಡ್ ಬೆಳಕು ಹರಿಯೋಷ್ಟರಲ್ಲಿ ಸಿಟಿ ಎಕ್ಸಿಟ್ ಆಗಿರ್ಬೋದು. ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋದ್ರಾಯ್ತು ಅಂತ ನೋಡೋಣ ಏನು. ಅಯ್ಯಯ್ಯ ಯಾರೂ ಇಲ್ಲ ಇಲ್ಲಿ. ಸರಿ, ಮುಂದೆ ಎಲ್ಲಾದರೂ ಹಾಕ್ಸ್ಕೊಂಡ್ರಾಯ್ತು ಬಿಡು. ಈಗ ನೆಕ್ಸ್ಟು ನಮ್ಮ ರೈಡು ಇವಾಗ ಹೈದರಾಬಾದ್ ಹೈವೇ ಕಡೆ ಹೋಗ್ತಾ ಇದ್ದೀನಿ. ಹೈದರಾಬಾದ್ ಹೈವೇ ಈಗ ನಾನು ಇಲ್ಲಿರೋದ್ರಿಂದ ಒಂದು 20 ಕಿಲೋಮೀಟರ್ಸ್ ಇದೆ. ಆಲ್ರೆಡಿ ಟೈಟಲಲ್ಲಿ ನೋಡಿರೋ ಹಾಗೆ ನಾನು ನನ್ನ ಡೆಸ್ಟಿನೇಷನ್ ಇವತ್ತಿಂದು ಲೇಪಾಕ್ಷಿ ಹೋಗ್ತಾ ಇದ್ವಿ. ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಏನಂದರೆ, ಬೆನೆಲಿ TRKದು ಒಳ್ಳೆ ಕಮ್ಯುನಿಟಿ ಇದೆ, ವಾಟ್ಸಪ್ ಗ್ರೂಪ್ಸ್ ಇದೆ ಆ್ಯಂಡ್ ಇಂಡಿಯಾ ಗ್ರೂಪ್ ಇದೆ, ಹಾಗೆ ಕರ್ನಾಟಕ ಬ್ಯಾಂಗ್ಳೂರು ಗ್ರೂಪ್ ಕೂಡ ಇದೆ. ಸೊ ಮಂತ್ಲಿ ಅಟ್ಲೀಸ್ಟ್ ಒನ್ಸು ನಾವು ಏನಾದರೂ ಹೋಸ್ಟ್ ಮಾಡ್ತಾ ಇರ್ಬೋದು. ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂದರೆ ಯಾರಾದರೂ ಒಬ್ಬರು ರೆಡಿ ಇರ್ತಾರೆ. ಸೊ ಈ ರೀತಿ ಚೆನ್ನಾಗಿ ನಡೀತಾ ಇದೆ ಬೆನೆಲಿ TRK ಎಕ್ಸ್ಪೀರಿಯನ್ಸ್. ಸೊ ಅಣ್ಣ ಒಳ್ಳೆ ಲೈಫ್ ಬದುಕ್ತಾವ್ನು ಗುರು. ಎಂಡ್ಯೂರೋ ಬೈಕ್ಸ್ ಹಿಂದ್ಗಡೆ ಆಫ್ ರೋಡ್ ಮಾಡೋಕ್ಕೆ, ಈಸೂಸುದು ಒಳ್ಳೆ ಪಿಕಪ್ ಟ್ರಕ್ಕು, ಮೇಲ್ಗಡೆ ಶಾರ್ಕ್ ಟ್ಯಾಂಕು, ಲಗೇಜ್ಗೆ ಒಳ್ಳೆ ಲೈಫ್ ಜಿಂಗಲಲ್ಲ ಅಣ್ಣಂದು. ಏನಂದರೆ ಇನ್ನೂ 2 ಬೆನೆಲಿ TRK ಇವತ್ತು ನನ್ನ ರೈಡಲ್ಲಿ ಬರ್ತಿದ್ದಾರೆ ನನ್ನ ಜೊತೆ. ಅದು ಬೆನೆಲಿ TRKಸು 2 ಕಮ್ಯುನಿಟಿಯಿಂದನೇ ಬಂದಿದ್ದು, ವಾಟ್ಸಪ್ ಗ್ರೂಪಿಂದ. ನಾವು ಇಲ್ಲಿ ನೆಕ್ಸ್ಟು ದೇವನಹಳ್ಳಿ ಹತ್ತತ್ರ ಒಂದು ಟೋಲ್ ಇದೆಯಲ್ಲ ಏರ್ಪೋರ್ಟಿಂದ ಹಿಂದೆ, ಸೊ ಆ ಟೋಲ್ ಹತ್ರ ಮೀಟ್ ಆಗೋಣ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಫೈನಲಿ ಈಗ ನಾವು 3 ಜನನೂ ಮೀಟ್ ಆದ್ವಿ. ಇಲ್ಲಿ ನಂದಿ ಹಿಲ್ಸ್ ಹತ್ರ ಇದ್ದೀವಿ ಈಗ. ಒಟ್ಟು 5 ಜನ 3 ಬೈಕಲ್ಲಿ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಲೇಪಾಕ್ಷಿ. ಒಳ್ಳೆ ರೈಡ್ ಇದೆ. ನೆಕ್ಸ್ಟ್ ಒಂದು 150 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ. ಈ ರೈಡ್ ಏನಿದೆಯಲ್ಲ, ಇದು ನಮ್ಮದು ಬ್ರೇಕ್ಫಾಸ್ಟ್ ರೈಡ್ಗೆ ಪ್ರಿಫರಬಲ್ ರೋಡು. ಆ್ಯಕ್ಚುಲಿ ಎಷ್ಟೊಂದು ಜನ ರೈಡರ್ಸ್ ಇಲ್ಲಿ ನಿಮಗೆ ಸಿಗ್ತಾರೆ. ಈ ರೋಡಲ್ಲಿ ಮೇಜರ್ಲಿ ಬಿಗ್ ಬೇ ಅಂತ ಒಂದು ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ವರೆಗೂ ಆಲ್ಮೋಸ್ಟ್ ಎಷ್ಟೊಂದು ಸೂಪರ್ ಬೈಕ್ಗಳು ಹೋಗ್ತಾ ಇರ್ತಾರೆ ಸಂಡೇ ಬ್ರೇಕ್ಫಾಸ್ಟ್ ರೈಡ್ ಅಂತ. ಸೊ ಬಿಗ್ ಬೇ ಬಂದು ಒಂದು ಲೆಟ್ಸ್ಲೇ ಫುಡ್ ಕೋರ್ಟ್ ಥರ. ಅಲ್ಲಿ ಮೋಸ್ಟ್ ಆಫ್ ದಿ ಸ್ಟಾರ್ಬಕ್ಸು, ಕೆಫೆ ಡೇ, ಹಾಗೆ ಪಿಜ್ಜಾ ಹಟ್ಟು, ಆ ಥರ ಎಲ್ಲ ಇದೆ, ರೆಸ್ಟೋರೆಂಟ್ಸ್ ಇದೆ. ನಾವು ಈಗ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ ಮುಂದೆ ಬಂದರೆ ಆ ಟೋಲಿಂದ ಕಮಲಾ ಗಾರ್ಡನ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ಆ ರೆಸ್ಟೋರೆಂಟ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ. ಫೈನಲಿ ಅಪ್ರಾಕ್ಸಿಮೇಟ್ಲಿ 1 ಅವರ್ ರೈಡ್ ಮಾಡ್ಕೊಂಡು ಬಂದಿದ್ದಕ್ಕೆ ರೀಚ್ ಆದ್ವಿ ಕೊನೆಗೂ 3 ಬೆನೆಲಿ TRK ಹಿಲ್ಗೆ. ಸೊ ಈ ಟ್ಯಾಂಕ್ ಬ್ಯಾಗ್ ಏನಪ್ಪ ಅಂತಂದರೆ, ಈಸಿಯಾಗಿ 2 ಕ್ಲಿಪ್ ತೆಗೆದ್ರೆ ಡಿಟ್ಯಾಚ್ ಆಗುತ್ತೆ. ಸೊ ಒಂದು ಹುಕ್ಕು ಮತ್ತು 2 ಕ್ಲಿಪ್ ತೆಗೆದ್ರೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ನೋಡ್ತಾ ಇರೋದು ಇಲ್ಲಿ ಇದೆಯಲ್ಲ, ಈ ಹುಕ್ನ ಬಿಚ್ಚಿದ್ರೆ ಜಸ್ಟ್ ಹಿಂಗೆ ನೀಟಾಗಿ ಬರುತ್ತೆ ಅಷ್ಟೇ, ಮುಗೀತು. ಟ್ಯಾಂಕ್ ಬ್ಯಾಗ್ ಡಿಟ್ಯಾಚ್ಡ್. This costed me 8,000 rupees. 8,000. Yeah. It's cost like normally it costs somewhere 15, right?
No, it's now it's not different brands. Okay. This one I got for 7,000 from Hyderabad. ಓಕೆ. ಈ ಟಾಪ್ ಬಾಕ್ಸ್ ಇರೋದ್ರಿಂದ ಅಡ್ವಾಂಟೇಜ್ ಏನಂದರೆ ಎಲ್ಲನೂ ಅದಕ್ಕೆ ತುಂಬಿಟ್ಟು ನೀಟಾಗಿ ಲಾಕ್ ಹಾಕ್ಕೊಂಡು ಹೋಗ್ಬಿಡ್ಬೋದು. ಐ ಸಾ ಮೆಕ್ಯಾನಿಕ್ ಸೀರೀಸ್ ಸಮ್ ರ್ಯಾಕ್ ಇಟ್ ವಿಲ್ ಕಮ್ ಲೈಕ್ ದಿಸ್. ಸೊ ಇಟ್ ವಿಲ್ ಬಿಕಮ್ ಅ ಟೈಪ್ ಆಫ್ ಅ ಟೇಬಲ್. ದಟ್ ವಾಸ್ ಲೈಕ್ ಮೋಟೋ ಆರ್ ಸಮ್ ವೆಬ್ಸೈಟ್. They were selling it. So all three sides it has a rack like this. I made it by myself. I made it by myself. You made it, oh? This one. Okay, nice. Oh, we had our breakfast here. Komal Garden. It's a nice place in Hyderabad highway. It's like after Adiyogi left turn, like some 15-20 kilometers. And there are a lot of riders here. ಸೊ ಎಷ್ಟೊಂದು ಬೈಕ್ಗಳು ನಿಂತಿದ್ದಾವೆ ಪಾರ್ಕಿಂಗಲ್ಲಿ ಬ್ರೇಕ್ಫಾಸ್ಟ್ಗೆ ರೈಡ್ಗೆ ಸಂಡೇ ಹೈದ್ರಾಬಾದ್ ಹೈವೇಲಿ. ಸೇ ಹಲೋ ಟು ಎವ್ರಿ ಒನ್. ಅಲ್ಲಿಂದ ಇವಾಗ ಹೊರಟ ಮುಂಚೆನೇ ಲೆಫ್ಟಲ್ಲಿ ಲೈನಪ್ ಇತ್ತು ಪೋರ್ಷಾ ಕಾರ್ಗಳದ್ದು. ಸೊ ನೋಡಿಕೊಂಡು ನಾವು ಕನ್ಸು ಕಾಣ್ಕೊಂಡು ಯಾವಾಗ ನಾವು ಹಿಂಗೆ ಬರ್ತೀವಿ ಅಂತ ಮುಂದುವರ್ಟ್ವಿ. ಈಗ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 50 ಕಿಲೋಮೀಟರ್ ನಾವು ರೈಡಿಂಗ್ ಪೆಂಡಿಂಗ್ ಇದೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಲೇಪಾಕ್ಷಿಗೆ. ಹೈವೇ ತುಂಬ ಸಕ್ಕತ್ತಾಗಿತ್ತು. ಸೊ ನೀವೇನಾದರೂ ಈ ಕಡೆ ರೂಟಲ್ಲಿ ಬಂದಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇಟ್ಸ್ ಬೇಸಿಕ್ಲಿ ಒಂದು ಆರ್ಚ್ ಸಿಗುತ್ತೆ, ಲೇಪಾಕ್ಷಿ ಆರ್ಚು. ಸೊ ಅಲ್ಲಿ ಎಂಟರ್ ಆದಮೇಲೆ ಒಳಗಡೆ ಇನ್ನೊಂದು 20 ಕಿಲೋಮೀಟರ್ ಮುಂದೆ ಹೋಗಬೇಕು ಟೋಟಲ್ ಡೆಸ್ಟಿನೇಷನ್ಗೆ. ಸೊ ಈ ಆರ್ಚು ಲೇಪಾಕ್ಷಿಗೆ ಎಂಟರ್ ಆಗೋದಕ್ಕೆ ನೋಡ್ತಾ ಇರ್ಬೋದು. ಒಂದು ನಂದಿ ಕೂಡ ಇದೆ. ಸೊ ನೀವೇನಾದರೂ ಲೇಪಾಕ್ಷಿ ಬಂದಿಲ್ಲ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸಸ್ ಫ್ರಮ್ ಬ್ಯಾಂಗ್ಳೂರ್. ಏನಂದರೆ ತುಂಬ ಸಖತ್ತಾಗಿದೆ ಟೆಂಪಲ್. ಇಟ್ಸ್ ಅ ಹಿಸ್ಟಾರಿಕಲ್ ಪ್ಲೇಸ್ ಆ್ಯಂಡ್ ಇದು ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ಸ್ವಲ್ಪ ದೂರದಲ್ಲೇ ಸಿಗುತ್ತೆ. ಇದು ಆಂಧ್ರ ಪ್ರದೇಶನಲ್ಲಿ ಇರುವಂಥ ಪ್ಲೇಸ್ ಇದು. ಫೈನಲಿ ನಾವು ರೀಚ್ ಆದ್ವಿ ಲೇಪಾಕ್ಷಿಗೆ. ಅಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ ಪಕ್ಷಿ. ಸೊ ಇಲ್ಲಿ ಲೇಪಾಕ್ಷಿ ಅಂತ ಯಾಕೆ ಹೆಸರು ಬಂದಿದ್ದು ಅನ್ನೋದಕ್ಕೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ರಾಮಾಯಣ ಕಾಲದಲ್ಲಿ ಸೀತೆ ಅಪಹರಣ ಮಾಡುವಾಗ ಜಟಾಯು ಪಕ್ಷಿ ಬಂದು ರಾವಣನಿಂದ ಸೀತೆನ ರಕ್ಷಿಸೋಕ್ಕೆ ಟ್ರೈ ಮಾಡಿದಾಗ ರಾವಣ ಅದ್ರ ರೆಕ್ಕೆ ಕಟ್ ಮಾಡ್ತಾನೆ. ಕಟ್ ಮಾಡಿ ಕೆಳಗೆ ಬಿದ್ದಂಥ ಜಟಾಯುನ ರಾಮ ಬಂದು ಎದ್ದೋಳು ಪಕ್ಷಿ ಅಂತ ಎಬ್ಸಕ್ಕೆ ಟ್ರೈ ಮಾಡ್ತಾನೆ. ಸೊ ಆ ವರ್ಡ್ ತೆಲುಗುನಲ್ಲಿ ಲೇ ಅಂತಂದರೆ ಎದ್ದೋಳು ಅಂತ, ರೇಸ್ ಅಂತ. ಸೊ ಲೇ ಪಕ್ಷಿ ಅಂತಂದರೆ ಎದ್ದೋಳು ಪಕ್ಷಿ ಅಂತ ಹೆಸರು. ಲೇಪಾಕ್ಷಿನಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋಂಥ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ. ಒಂದು ಮೇಯ್ನಾಗಿ ವಿಜಯನಗರ ಆರ್ಕಿಟೆಕ್ಚರಿಂದ ಕನ್ಸ್ಟ್ರಕ್ಟ್ ಆಗಿರೋಂಥ 16th ಸೆಂಚುರಿ ಬೇಸ್ಡ್ ವೀರಭದ್ರೇಶ್ವರ ಟೆಂಪಲ್ ಇದೆ. ಆ ಟೆಂಪಲಲ್ಲಿ ಹ್ಯಾಂಗಿಂಗ್ ಪಿಲ್ಲರ್ಸ್ ಇದೆ ಆ್ಯಂಡ್ ನಂದಿ ಸ್ಟ್ಯಾಚು ಇದೆ ಒಂದು ದೊಡ್ಡದು. ಹಾಗೆ ಲೇಪಾಕ್ಷಿ ಪೇಂಟಿಂಗ್ಸು, ಈಗ ವಿಜಯನಗರ ನೀವು ಹಂಪಿಗೆ ಏನಾದರೂ ಹೋಗಿದ್ರೆ ಅಲ್ಲಿ ನೀವು ನೋಡೋಕ್ಕೆ ಸಿಗುವಂಥ ಪೇಂಟಿಂಗ್ಸ್ ಏನಿದೆಯಲ್ಲ, ಸಿಮಿಲರ್ ಪೇಂಟಿಂಗ್ಸ್ ಇಲ್ಲಿ ಕೂಡ ಇದೆ. ಹಾಗೆ ನಾಗಲಿಂಗೇಶ್ವರ ಸ್ಕಲ್ಪ್ಚರ್ ಇದೆ. ಸೊ ಡಿಸ್ಟೆನ್ಸ್ ಬಂದು ಒಂದು 120 ಕಿಲೋಮೀಟ್ರ್ ಆಗುತ್ತೆ. ಒಂದು 2-3 ಅವರ್ ರೈಡಿಂಗ್ ಟೋಟಲ್ಲು. ಒನ್ ಡೇ ರೈಡ್ಗೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸು. ನಾವು ಈಗ ವೀರಭದ್ರೇಶ್ವರ ಟೆಂಪಲ್ಗೆ ರೀಚ್ ಆದ್ವಿ. ಭದ್ರಕಾಳಮ್ಮ ಹಾಗೂ ವೀರಭದ್ರೇಶ್ವರ ಜೊತೆಲೇ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಕಟ್ಟಿರುವಂಥದ್ದು. ಅದೇ ಸೇಮ್ ಇಲ್ಲಿ ಯೂಸ್ ಮಾಡಿದ್ದಾರೆ. ನನ್ಗೆ ಹೋದ ತಕ್ಷಣ ನನಗನ್ನಿಸ್ತು ತುಂಬ ಸಕ್ಕತ್ತಾಗಿದೆಯಲ್ಲ, ಇದೆಲ್ಲೋ ನೋಡ್ದಂಗೆ ಇದೆಯಲ್ಲ, ಯಾಕೆ ಹಿಂಗೆ ಅಂತ. ಆಮೇಲೆ ಇದ್ರ ಬಗ್ಗೆ ಓದಿದಾಗ ಗೊತ್ತಾಯಿತು ಇದು ವಿಜಯನಗರ ಆರ್ಕಿಟೆಕ್ಚರ್ ಯೂಸ್ ಮಾಡಿರೋದು ಅಂತ. ಇದನ್ನು 15ನೇ 16ನೇ ಶತಮಾನದಲ್ಲಿ ವಿಜಯನಗರ ಎಂಪೈರ್ ಟೈಮಲ್ಲಿ ಗವರ್ನರ್ಗಳು ವಿರೂಪಣ್ಣ ಹಾಗೂ ವೀರಣ್ಣ ಅನ್ನೋಂಥದ್ದು ಇದನ್ನು ಕಟ್ಟಿಸಿದ್ರು ಅಂತ ಹೇಳಲಾಗುತ್ತೆ.
ಇದು ಲೇಪಾಕ್ಷಿ ಅಂತ ಯಾಕೆ ನೇಮ್ ಬಂದಿದ್ದು ಅಂದರೆ ಆಲ್ರೆಡಿ ಸ್ಟೋರಿ ಹೇಳಿದಾಗ ಜಟಾಯು ಪಕ್ಷಿನ ರಾಮ ಎಬ್ಸೋದಕ್ಕೆ ಲೇಪಕ್ಷಿ ಅಂತ ಅದನ್ನು ಊರ ಹೆಸರಾಗಿ ಇದೆ ಅಂತ ನಂಬಿಕೆ. ನನಗೆ ಹಿಸ್ಟಾರಿಕಲ್ ಪ್ಲೇಸಸ್ ಹಾಗೂ ಏನ್ಷಿಯಂಟ್ ಆರ್ಕಿಟೆಕ್ಚರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಇದುವರೆಗೂ ಲೇಪಾಕ್ಷಿಗೆ ಬಂದಿರಲಿಲ್ಲ, ಬಟ್ ಇಷ್ಟು ಹತ್ತಿರ ಇದ್ರೂ ಯಾವತ್ತೂ ಬಂದಿರಲಿಲ್ಲ ಅಂತ ತುಂಬ ಬೇಜಾರಾಯಿತು. ಬಟ್ ಅಟ್ ದ ಎಂಡ್ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್, ತುಂಬ ಸಕ್ಕತ್ತಾಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಪೀಸ್ಫುಲ್ ಆಲ್ಸೋ. ನಾನು ಹೋಗಿ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡೆ, ಎಲ್ಲ ಆರ್ಕಿಟೆಕ್ಚರ್ನ ನೋಡಿಕೊಂಡು. ಟೆಂಪಲ್ ತುಂಬ ಸಕ್ಕತ್ತಾಗಿದೆ. ಆಮೇಲೆ ಇಲ್ಲಿ ಒಬ್ಬರು ಅಜ್ಜಿ ತಾತ ಹ್ಯಾಂಗಿಂಗ್ ಪಿಲ್ಲರ್ಸ್ನ ಟೆಸ್ಟ್ ಮಾಡ್ತಾಯಿದ್ರು. ಸೊ 90% ಪಾಸ್ ಥ್ರೂ ಆಗ್ತಿದೆ, ಬಟ್ ಎಲ್ಲೋ ಒಂದು ಸ್ವಲ್ಪ ಹೋಲ್ಡ್ ಬ್ಯಾಕ್ ಆಗ್ತಿದೆ, ಎಲ್ಲ ಒಂದು ಟಚ್ ಆಗಿದೆ. ಬಟ್ ಓವರ್ ದ ಟೈಮ್ ಇಟ್ ಹ್ಯಾಸ್, ಮೊದಲು ಹೇಳ್ತಿದ್ದಾಗೆ ಎಷ್ಟೊಂದು ಪಿಲ್ಲರ್ಗಳು ಇಲ್ಲಿ ಸುತ್ತಮುತ್ತ ಇರೋದು ಕವರ್ ಮಾಡಿದ್ದಾರೆ ಕೆಳಗೆ ಪಾಸ್ ಥ್ರೂ ಆಗದಿರೋ ಥರ. ಬಟ್ ಒಂದು ಮಾತ್ರ ಓಪನ್ ಇದೆ, ಅದನ್ನು ಇವಾಗ ನೋಡಿದ್ರಲ್ಲ ಅದು. ಹಾಗೆ ಪೇಂಟಿಂಗ್ಸ್ ಕೂಡ ಇದೆ, ನೋಡ್ತಾ ಇರ್ಬೋದು. ಏನಂದರೆ ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಒಂದು ಸರಿ ಮಸ್ಟ್ ಹೋಗಲೇಬೇಕು ಆ ಥರ ಟೆಂಪಲ್ಲು. 600-700 ವರ್ಷಗಳಿಂದ ಕಟ್ಟಿರುವಂಥದ್ದು. ಅದು ಕಲ್ಲಲ್ಲಿ ಈ ರೀತಿ ದೊಡ್ಡ ದೊಡ್ಡ ಶಿಲೆಗಳು ಕೆತ್ತಿರೋವಂಥದ್ದಾಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಪಿಲ್ಲರ್ಗಳನ್ನ ನಿಲ್ಲಿಸಿರೋವಂಥದ್ದಾಗಿರ್ಬೋದು. ಅಷ್ಟು ವೆದರ್ ಚೇಂಜಸ್ ಆದ್ರೂ ಎಲ್ಲ ಟೈಮಲ್ಲೂ ಸ್ಟ್ರಾಂಗಾಗಿ ನಿಂತಿರೋವಂಥ ಆರ್ಕಿಟೆಕ್ಚರ್ ಆಗಿರ್ಬೋದು. ತುಂಬ ಚೆನ್ನಾಗಿ ಖುಷಿ ಆಗುತ್ತೆ ಈ ಥರ ಪ್ಲೇಸಸ್ಗಳನ್ನ ನೋಡೋದಕ್ಕೆ. ಅಂದರೆ ಇದೊಂದು ಕುರುಹು, ಎಷ್ಟು ವಿಶಾಲವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅನ್ನೋದಕ್ಕೆ. ಸೊ ಟೆಂಪಲ್ ಮುಂದೆ ಒಂದು ಬೋರ್ಡಲ್ಲಿ ಇದರಲ್ಲಿ ಇದ್ರ ಬಗ್ಗೆ ಹಿಸ್ಟಾರಿಕಲ್ ರಿಸೆಂಬ್ಲೆನ್ಸ್ ಏನು ಅಂತ ಬರೆದಿದ್ದಾರೆ. ಪಾಸ್ ಮಾಡಿ ಓದ್ಕೊಳ್ಳಿ. ಇವು ನಮ್ಮೂರು ಬೆನಳ್ಳಿ TRKs ಹೋಗಿದ್ದು ಅಲ್ಲಿಗೆ, ಸಕ್ಕತ್ತಾಗಿದ್ದಾವೆ. ಅಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಬೆಟ್ಟದ ಮೇಲೆ ಜಟಾಯು ಪಕ್ಷಿ ಸ್ಟ್ಯಾಚು ಇದೆ. ಸೊ ಅಲ್ಲಿಗೂ ಹೋಗ್ಬೋದು, ಮೇಲ್ಗಡೆ ಸ್ಟೇರ್ ಕೇಸಸ್ ಇದೆ. ನಾವು ಇಲ್ಲಿಂದ ನೆಕ್ಸ್ಟು ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ, ಆದಿಯೋಗಿ ಸ್ಟ್ಯಾಚು ನೋಡೋಣ ಅಂತ, ಶಿವ ಸ್ಟ್ಯಾಚು. ಸೊ ಅಲ್ಲಿಗೆ ಹೊರಟಿದ್ದೀವಿ ಈಗ. ಲೆಟ್ಸ್ ಗೋ. ಈ ರೈಡಲ್ಲಿ ಟೋಟಲ್ 5 ಮೆಂಬರ್ಸ್ ಹೋಗಿದ್ದಿದ್ದು. 2 ಬೈಕಲ್ಲಿ ಪಿಲಿಯನ್ಸ್ ಇದ್ದರು, ನಾನು ಸಿಂಗಲ್ ಇದ್ದೆ. ಸೊ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಆದಿಯೋಗಿ ಶಿವ ಸ್ಟ್ಯಾಚು ನಿಯರ್ ಚಿಕ್ಕಬಳ್ಳಾಪುರ. ಸೊ ಇವಾಗ ನಾವು ರಿಟರ್ನ್ ಕರ್ನಾಟಕ ಬಾರ್ಡರ್ ಕ್ರಾಸ್ ಮಾಡಿ ಆಂಧ್ರ ಕರ್ನಾಟಕ ಬಾರ್ಡರ್ ರಿಟರ್ನು ಕರ್ನಾಟಕಗೆ ಎಂಟರ್ ಆಗ್ತೀವಿ ಚಿಕ್ಕಬಳ್ಳಾಪುರದವರೆಗೂ. ನಾವಿಲ್ಲಿ ಆದಿಯೋಗಿ ಎಂಟ್ರೆನ್ಸ್ ಗೇಟ್ ಹತ್ರ ನಿಂತಿದ್ವಿ ಆ್ಯಂಡ್ ವಿ ಸ್ಪಾಟೆಡ್ ಅನದರ್ TRK. ಸೇ ಹಲೋ. ಈಗ 4 ಬೆನಳ್ಳಿ TRKನ ಪಕ್ಕದಲ್ಲಿ ನಿಲ್ಲಿಸಿ ಒಂದು 4 ಫೋಟೋ ತಗೊಂಡು ಮುಂದೆ ಹೊರಡ್ತೀವಿ. 2020 ಡಿಸೆಂಬರಲ್ಲಿ ನಾನು ಫಸ್ಟ್ ಟೈಮು ಆದಿಯೋಗಿ ಸ್ಟ್ಯಾಚುನ ನೋಡಿದ್ದು ಕೊಯಂಬತ್ತೂರಿನಲ್ಲಿ. ಆ್ಯಂಡ್ ಅದಾದಮೇಲೆ ಈಗ ರೀಸೆಂಟಾಗಿ ಇಲ್ಲಿ ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು. ಇಲ್ಲಿಗೆ ಆಲ್ರೆಡಿ 2-3 ಟೈಮ್ಸ್ ನಾನು ಬಂದು ಹೋಗಿದ್ದೀನಿ. ಸೊ ಇಲ್ಲಿ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಗುತ್ತೆ. ಸ್ಪಿರಿಚುಯಾಲಿಟಿ ಬಗ್ಗೆ ಆಗಿರ್ಬೋದು, ಹಾಗೆ ದೇವರನ್ನ ಪೂಜೆ ಮಾಡುವಂಥ ಶೈಲಿ ಆಗಿರ್ಬೋದು, ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಇಲ್ಲಿ ಆದಿಯೋಗಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಶಿವ ಧ್ಯಾನ ಮಾಡ್ತಾ ಕೂತಿರುವಂಥ ಪೋಸ್ ಅದು. ಸೊ ಆ ಪೋಸಲ್ಲಿ ಅಪ್ಪರ್ ಎದೆಯಿಂದ ಮೇಲಿನ ಪಾರ್ಟ್ ಮಾತ್ರ ವಿಸಿಬಲ್ ಇರೋ ಥರ, ಹಾಗೆ ಬಾಕಿ ದೇಹ ಭೂಮಿ ಒಳಗಿರೋ ಥರ ಇಮ್ಯಾಜಿನರಿ ಸ್ಟ್ಯಾಚು ಅದು. ಸೊ ನಾವು ಹೀಗೆ ದೇವ್ರನ್ನ ನೋಡಿಕೊಂಡು ಸುತ್ತಲೂ ಒಂದು ರೌಂಡ್ ಹೋಗಿ, ಅಲ್ಲಿ ನಾವು ಬಂದಿದ್ದು ಸಂಕ್ರಾಂತಿ ಟೈಮಲ್ಲಿ ಇಲ್ಲಿಗೆ. ಸೊ ಸಂಕ್ರಾಂತಿ ಸ್ಪೆಷಲ್ ಅವರೇ ಬೇಳೆ ಮೇಳ ಹಾಕಿದ್ರು. ನಾವು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಏನೇನು ಸ್ಟಾಲ್ಸ್ ಇದೆ, ಏನೇನು ಮಾಡ್ತಿದ್ದಾರೆ ಅವರೇ ಬೇಳೆಯಲ್ಲಿ ಅಂತ ನೋಡಿಕೊಂಡು ಟ್ರೈ ಮಾಡಿದ್ವಿ. ಒಬ್ಬಟ್ಟು ಟ್ರೈ ಮಾಡಿದ್ವಿ ಇಲ್ಲಿ. ಹಾಗೆ ಒಬ್ಬಟ್ಟು ಚೆನ್ನಾಗಿತ್ತು. ಆಮೇಲೆ ಅವರೇ ಬೇಳೆ ವಡೆ ಟ್ರೈ ಮಾಡಿದೆ, ಅದು ಚೆನ್ನಾಗಿತ್ತು. ಸೊ
ಸೊ ಹಾಗೆ ಇಲ್ಲಿ ಸ್ಟಾಲ್ಗೆ ಹೋದರೆ ಎಲ್ಲ ಸ್ವೀಟ್ಸ್ ಕೂಡ ಅವರೇ ಬೆಳೆದಂದರು. ಏನು ಗುಲಾಬ್ ಜಾಮೂನ್ ಅವರೇ ಕಾಳು ಮಾಡಿರೋದಾ? ಹಾಂ ಸರ್. ಹೌದಾ? ಸೊ ಎಲ್ಲ ಅವರೇ ಬೆಳೆ ಫ್ಲೇವರ್ಡ್ ಸ್ವೀಟ್ಸ್ ಕೂಡ ಇತ್ತು. ನೋಡಿಕೊಂಡು ಹಾಗೆ ಹೊರಟ್ವಿ ಇಲ್ಲಿಂದ. ಸೊ ಈ ಥರ ಇತ್ತು ನಮ್ಮ ಒಂದಿನದ ರೈಡು. ಆದಿಯೋಗಿ ಹಾಗೂ ಲೇಪಾಕ್ಷಿನ ನೋಡಿಕೊಂಡು ರಿಟರ್ನ್ ಮನೆಗೆ ಈವ್ನಿಂಗ್ ಒಂದು 4:30 ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಡೇ ವೆಲ್ ಸ್ಪೆಂಟ್. ನೀವೇನಾದರೂ ಬೆಂಗಳೂರು ಸುತ್ತಮುತ್ತ ಹೋಗೋವಂಥದ್ದು ಪ್ಲ್ಯಾನ್ ಏನಾದರೂ ಮಾಡ್ತಿದ್ರೆ ಫಾರ್ ಅ ಡೇ, ದೀಸ್ ಟು ಆರ್ ವೆರಿ ನೈಸ್ ಪ್ಲೇಸಸ್ ಟು ಕವರ್. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಮೊದಲನೇ ಸರಿ ನೋಡ್ತಿರೋದಾದರೆ go back to my YouTube channel, check out my other series, other vlogs. So share, like, subscribe. Don't forget to comment and keep supporting. Love you all. See you in next video. Bye bye.